वेन्द्राय ज्ञानमुद्राय योगिने नाथाय रुक्मिणेशाय नमो वेदान्तवेदिने रामाय रामभद्राय रामचन्द्राय वेधसे रघुनाथाय नाथाय सीताय पते नमः मनोजवं मारुततुल्यवेगं जितेन्द्रियं बुद्धिमतां वरिष्ठं वातात्मजं वानरयोत्तमुख्यं श्रीरामदूतं शरणं प्रपद्ये नारायणं निखिलपूर्णगुणैकदेहं निःशेषम् आप्यतमम् अपि अखिलैः सुवाक्यैः अस्योद्भवादिदम् अशेषविशेषतोऽपि वन्द्यं सदा प्रियतमं मम सन्नमामि। ॐ नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत्। व्यासाय भवनाशाय श्रीशाय गुणराशे हृद्याय शुद्धविद्याय मध्वाय च नमो नमः। तपस्वाध्याय शुश्रूषा कृष्णपूजारतं मुनिं विश्वेशमिष्टदं वन्दे परिव्राट् चक्रवर्तिनम्। ॐ अथातो ब्रह्मजिज्ञासा ॐ ಶ್ರೀಗುರುಭ್ಯೋ ನಮಃ ಹರಿ ಓಂ. ಕೃಷ್ಣ ಜರಾಸಂಧನಿಗೆ ಹೇಳ್ತಾನೆ, ನೀನು ಎಣಿಸಿಕೊಂಡ ಆ ರೀತಿಯ ಬ್ರಾಹ್ಮಣರಲ್ಲ ನಾವು ನಿನ್ನ ಶತ್ರುಗಳು. ಸೊ ನಾನು ಕೃಷ್ಣ, ಅವನು ಭೀಮ, ಅವನು ಅರ್ಜುನ. ನಾವಿಲ್ಲಿ ಯಾಕೆ ಬಂದದ್ದು ಅಂತ ಹೇಳಿದ್ರೆ, ನೀನು ಇಲ್ಲಿ ನಮ್ಮ ಬಂಧುಗಳನ್ನು ಸೆರೆಮನೆಯಲ್ಲಿ ಇಟ್ಟಿದ್ದಿ. ನೀನೇನೋ ಒಂದು ರುದ್ರಯಾಗ ಮಾಡ್ತೀಯ ಅಂತಲ್ವ, ಅದಕ್ಕೆ ಬಲಿ ಪಶುಗಳನ್ನಾಗಿ ನೀನು ಇಟ್ಟಿದೆಯಲ್ಲ. ಇದು ಯಾವ ಒಂದು ಪಿಶಾಚಿ ಧರ್ಮನೆಂದು ಅಥವಾ ಯಾವ ಇದರಲ್ಲಿ ವೇದಗಳಲ್ಲಿ ಕೂಡ ಇದರ ಬಗ್ಗೆ ಹೇಳಲಿಲ್ಲ. ಈ ರೀತಿ ಬಲಿ ಕೊಡುವಂಥದ್ದು ಅದು ಎಷ್ಟು ಜನ, ಒಂದೆರಡು ಜನಮ ಅಂತ ಹೇಳಿದರೆ, ಈ ರೀತಿ ಪಿಶಾಚಿ ಧರ್ಮನಿಂದ ಏನಿದೆ ಅದನ್ನು ನಿಲ್ಲಿಸಲಿಕ್ಕೆ ಬಂದಿದ್ದೇವೆ. ಆದ್ದರಿಂದ ನೀನು ಒಳ್ಳೆ ಮಾತಿನಲ್ಲಿ ಅವರನ್ನು ಬಿಡ್ತೀಯಾ ಅಂತಾದರೆ ಬಿಡು, ಅವರನ್ನು ನೀನು ಬಿಡಲಿಲ್ಲ ಅಂದರೆ ನಿನ್ನನ್ನು ಕಟ್ಟಿಯಾಗಿ ಅವರನ್ನು ಬಿಡಿಸ್ತೇವೆ. ಆಮೇಲಿಂದ ಏನಂತ ಹೇಳಿದರೆ, ಯುದ್ಧ ಆಗ್ತದೆ ಖಂಡಿತ, ಅದನ್ನು ಯುದ್ಧಕ್ಕೆ ರೆಡಿಯಾಗಿ ಮನಸ್ಸು ಗಟ್ಟಿ ಮಾಡ್ಕೊ. ಅಂದರೆ ಸಾಯಲಿಕ್ಕೆ ಬಾ, ನಿನ್ನನ್ನು ಕೊಂದೇ ಬಿಡ್ತೇವೆ, ಇವತ್ತು ನಿಂದು ಲಾಸ್ಟ್ ಡೇ ಅಂತ ಹೇಳ್ಕೊಂಡು ಹೇಳ್ತಾನೆ ಕೃಷ್ಣ ಜರಾಸಂಧನಿಗೆ. ನೆಕ್ಸ್ಟ್ ಶ್ಲೋಕ 123 ಅಲ್ವಾ? 123 ಕರೆಕ್ಟ್. ಶ್ರೀ ಗುರುಭ್ಯೋ ನಮಃ. ಇತೀರಿತೋಸೌ ಮಗಧಾದಿಪೋರುಷ ಜಗಾದನಾಹಂ ಶಿವಯಾಗಯುಕ್ತಾನ್ ಮೋಕ್ಷೇ ಪಶೂನ್ ಯುಗಪದ್ವಾಕ್ರಮೇಣ ಯೋತ್ಸೇ ಚ ಯೋತಾಪಿ ಚ ಮೋ ಸಹಾಯಾನ್. 133ನೇ ಶ್ಲೋಕ. ಕೃಷ್ಣ ಸಂಧಾನ ಅಂದರೆ ಭಗವಂತನಾದ ಕೃಷ್ಣನು ಯಾವತ್ತೂ ಶತ್ರುಗಳನ್ನು ಒಮ್ಮಿಂದೊಮ್ಮೆ ಶಿಕ್ಷಿಸುವವನಲ್ಲ. ಅವರಿಗೆ ಬೇಕಾದಷ್ಟು ಐಡಿಯಾಗಳನ್ನು ಕೊಟ್ಟು ಅವನಿಗೆ ಸಂಧಾನಕ್ಕೆ ಕರೀತಾನೆ. ಈ ರೀತಿ ಕೃಷ್ಣನು ಜರಾಸಂಧನಿಗೆ ಬಂಧಿಸತಕ್ಕಂತಹ ನನ್ನ ಶುಶ್ರಾದಿಗಳನ್ನು ಬಿಟ್ಟುಬಿಡು, ಇಲ್ಲದಿದ್ದರೆ ನಾವೇ ಬಿಡಿಸುತ್ತೇವೆ, ಇಲ್ಲದಿದ್ದರೆ ಸಾಯಲಿಕ್ಕೆ ಸಿದ್ಧವಾಗುವಂತ ಹೇಳಿದಾಗ ಜರಾಸಂಧನು ಹೇಳ್ತಾನೆ, ಅವನು ಕೋಪಗೊಳ್ಳುತ್ತಾನೆ. ಕೋಪದಿಂದ ಹೇಳ್ತಾನೆ, ನಾನು ರುದ್ರನನ್ನು ಕುರಿತು ಮಾಡತಕ್ಕಂತಹ ಈ ಭೈರವ ಯಾಗದಲ್ಲಿ ಮೀಸಲಾಗಿಟ್ಟಿರುವ ಪಶುಗಳನ್ನು ಬಿಡುವುದಿಲ್ಲ. ನಿಮ್ಮವರಿಂದ ಒಡಗೂಡಿ ಏಕಕಾಲದಲ್ಲಿ ಅಥವಾ ಕ್ರಮವಾಗಿ ಒಬ್ಬನಿಂದ ಕೂಡಿಕೊಂಡಾಗಲಿ ಯುದ್ಧವನ್ನೇ ಮಾಡುತ್ತೇನೆ, ಅಥವಾ ಸೇನಾ ಸಹಾಯದಿಂದ ಕೂಡಿದ ನಿಮ್ಮೊಡನೆ ಯುದ್ಧವನ್ನೇ ಮಾಡುತ್ತೇನೆ ಅಂತ ಹೇಳುತ್ತಾನೆ. ಇತೀರಿತೋ ಅಸೌ ಮಗಧಾಧಿಪೋರುಷ ಜಗಾದನಾಹಂ ಶಿವಯಾಗಯುಕ್ತಾನ್ ಮೋಕ್ಷೇ ಪಶೂನ್ ಯುಗಪದ್ ವಾಕ್ರಮೇಣ ಯೋತ್ಸೇ ಚವೋ ಅಥಾಪಿ ಚಮು ಸಹಾಯಾನ್. ಇತೀರಿತಃ ನೀನು ಸಾಯಲಿಕ್ಕೆ ರೆಡಿಯಾಗಿ ಬಾ ಅಂತ ಕೃಷ್ಣ ಹೇಳಿದಾಗ ಜರಾಸಂಧನಿಗೆ ಕೋಪ ನೆತ್ತಿಗೇರಿತು. ಇತೀರಿತು ಅಸೌ ಮಗಧಾಧಿಪ, ಮಗಧ ದೇಶದ ರಾಜ ಮಗಧಾಧಿಪ, ಋಷ ಅತ್ಯಂತ ಕೋಪದಿಂದ ಜಗಾದ ಹೇಳಿದ, ಏನು ಬಿಟ್ಟು ಬಿಡಬೇಕಾ ಅವರನ್ನು? ನಾಹಂ ಇಲ್ಲ, ನ ಅಹಂ ನಾನು ಬಿಡುವುದಿಲ್ಲ, ನ ಅಹಂ. ಶಿವಯಾಗಯುಕ್ತಾನ್, ಶಿವಯಾಗಯುಕ್ತಾನ್ ಅಂತೇಳಿದರೆ ರುದ್ರಯಾಗ, ಶಿವಯಾಗ. ಯುಕ್ತಾನ್ ಅಂತೇಳಿದರೆ ಅದಕ್ಕೋಸ್ಕರನೇ ಬಲಿ ಪಶುಗಳನ್ನಾಗಿ ಅವರನ್ನು ತಂದು ಸೆರೆಮನೆಯಲ್ಲಿ ಇಟ್ಟದು, ಬಲಿ ಕೊಡಬೇಕಂತ. ಅವರನ್ನು ಬಿಡಲಿಕ್ಕಾಗತ್ತಾ? ಶಿವಯಾಗಯುಕ್ತಾನ್ ನಾ ಅಹಂ ಮೋಕ್ಷ್ಯೆ.
ನಾನು ಬಿಡುವುದಿಲ್ಲ. ಮೋಕ್ಷೆ ಅಂದರೆ ಮೋಕ್ಷ ಅಂತ ಹೇಳಿದ್ರೆ, ಮೋಕ್ಷ ಅಂದರೆ ಬಿಡುಗಡೆ ಅಂತ. ಮೋಕ್ಷ ಅಂದರೆ ಅವ್ರು ಮೋಕ್ಷಕ್ಕೆ ಹೋದ್ರು ಅಂದೇನು ಅರ್ಥ? ಮೋಕ್ಷಕ್ಕೆ ಹೋದ್ರು ಅಂತ ಹೇಳಿದ್ರೆ ಈ ಸಂಸಾರದ ಏನು ಗೋಳಿದೆ ದುಃಖ, ಇದರಿಂದ ಬಿಡುಗಡೆ ಆಯಿತು ಅಂತ. ಸೊ ಸಂಸಾರದ ಬಂಧನ, ಸಂಸಾರಿ ಬಂಧ, ಬಂಧ ಅಂದರೂ ಅದೇ, ಬಂಧನ ಅಂದರೂ ಅದೇ, ಇದರಿಂದ ಬಿಡುಗಡೆ ಅನ್ನುವಂಥದ್ದಕ್ಕೆ ಹೆಸರು, ಬಿಡುಗಡೆ ಮಾಡೋದಕ್ಕೆ ಹೆಸರು ಮೋಕ್ಷಯತಿ. ಮೋಕ್ಷೆ ನಾ ಅಹಂ ಮೋಕ್ಷೆ, ನಾನು ಬಿಡುವುದಿಲ್ಲ, ನಾ ಅಹಂ ಮೋಕ್ಷೆ ಅಥವಾ ಮೋಕ್ಷ್ಯಾಮಿ. ಸೊ ಮೋಕ್ಷಯತಿ, ಮೋಕ್ಷ್ಯತಿ, ಮೋಕ್ಷ್ಯಾಮಿ. ಸೊ ಮೋಕ್ಷ ಇದು ಯಾವುದು? ಎರಡೆರಡು ಯೂಸೇಜ್ ಉಂಟು ಸಂಸ್ಕೃತದಲ್ಲಿ, ಪರಸ್ಮೈ ಪದ, ಆತ್ಮನೇ ಪದ ಅಂತ. ನಾ ಹಂ ಯೋತ್ಸೆ ಅಂದರೆ ಆತ್ಮನೇ ಪದ ಇರಬೇಕು. ಸೊ ನಾನು ಬಿಡುವುದಿಲ್ಲ. ಯಾರು? ಈ ಶಿವಯಾಗ ಯುಕ್ತ ರುದ್ರರಾಗಕ್ಕೆ ಅಂತ 22,800 ಯಾರನ್ನು ನಾನು ಸೆರೆಮನಿಯಲ್ಲಿ ಇಟ್ಟಿದ್ದೇನೋ ಅವರನ್ನು ಬಿಡಬೇಕಂತ ಹೇಳಿದೆಯಲ್ವ, ನಾನು ಬಿಡುವುದಿಲ್ಲ. ನಾ ಅಹಂ ಶಿವಯಾಗ ಯುಕ್ತಾನ್ ಮೋಕ್ಷೆ. ಅವರು ಶಿವಯಾಗಕ್ಕೆ ಅಂತೇಳಿ ಯುಕ್ತಾನ್ ಅಂದರೆ ಅದಕ್ಕೋಸ್ಕರನೇ ಅವರು ಇರುವುದು. ಇನ್ನೇನು ಅವ್ರ ತಲೆ ಕಟ್ ಮಾಡೋದು ಅಷ್ಟೇ ಕೆಲಸ ಇರೋದು, ಬಾಕಿದ್ದೆಲ್ಲ ಅವರನ್ನು ರೆಡಿ ಮಾಡಿ ಇಟ್ಟಾಗಿದೆ ಅಲ್ಲಿ ಸೆರೆಮನಿಯಲ್ಲಿ. ಅವರನ್ನು ಬಿಡಬೇಕಂದ್ರೆ ಅದಾಗೋದಿಲ್ಲ. ಆಮೇಲಿಂದ ಪಶೂನ್, ಅವರೆಲ್ಲ ಏನವರು? ಬಲಿಪಶುಗಳವರು. ಆ ಪಶೂನ್ ಅವರನ್ನು ಶಿವಯಾಗ ಯುಕ್ತಾನ್ ಪಶೂನ್ ನಾ ಹಂ ಮೋಕ್ಷೆ, ನಾನು ಅವರನ್ನು ಬಿಡುವುದಿಲ್ಲ. ಸೊ ಯಾರನ್ನು ಬಿಡುವುದಿಲ್ಲ? ಶಿವಯಾಗ ಯುಕ್ತಾನ್. ಯಾರವರು? ಪಶೂನ್, ಅವರೆಲ್ಲ ಬಲಿಪಶುಗಳು, ಪಶು ಬಲಿ ಕೊಡಲಿಕ್ಕೆ ಅಂತ ತಂದಿಟ್ಟದು, ಆದ್ದರಿಂದ ಅವರನ್ನು ಬಿಡುವುದಿಲ್ಲ. ಇನ್ನು ಏನು ಹೇಳಿದ್ದು? ಯುಗಪತ್ವ ಕ್ರಮೇಣ, ಯುದ್ಧಕ್ಕೆ ಕರೆದದ್ದಲ್ವಾ, ಬರ್ತೇನೆ. ಯುಗಪತ್, ನೀವೆಲ್ಲ ಒಟ್ಟಿಗೆ ನನ್ನ ಹತ್ರ ಯುದ್ಧ ಮಾಡ್ತೀರಾ? ರೆಡಿ ಇದ್ದೇನೆ. ವಾ ಕ್ರಮೇಣ, ಒಬ್ಬರಾದ್ಮೇಲೆ ಒಬ್ಬರ ಹತ್ರ ಯುದ್ಧ ಮಾಡ್ತೇನೆ ಅಂತ ಹೇಳಿದ್ರೆ, ಒಬ್ಬರ ಹತ್ರ ಯುದ್ಧ ಮಾಡೋದು. ಆಮೇಲಿಂದ ಅವರಿಗೆ ಏನಾಯಿತು? ಅವರು ಬಿದ್ದರು, ಅವರಿಗೆ ಹೇಳಲಿಕ್ಕಾಗೋದಿಲ್ಲ, ಇನ್ನೊಬ್ಬರ ಹತ್ರ ಯುದ್ಧ ಮಾಡ್ತೇನೆ. ಅವರು ಬಿದ್ದರು, ಹೇಳಲಿಕ್ಕಾಗೋದಿಲ್ಲ ಅಥವಾ ಸತ್ತರು, ಇನ್ನೊಬ್ಬರ ಹತ್ರ ಯುದ್ಧ ಮಾಡ್ತೇನೆ ಅಂತ ಹೇಳಿದ್ರೆ, ನೀವು ಒಟ್ಟಿಗೆ ಬರ್ತೀರಾದರೆ ಒಟ್ಟಿಗೆ ಬನ್ನಿ, ಒಬ್ಬರೊಬ್ಬರು ಬರ್ತೀರಾದರೆ ಒಬ್ಬರೊಬ್ಬರು ಬನ್ನಿ. ಕ್ರಮೇಣ ಅಂದರೆ ಒಬ್ಬರಾದ್ಮೇಲೆ ಇನ್ನೊಬ್ಬರು. ಯೋತ್ಸ್ಯೆ ಯುಗಪತ್ವ ಕ್ರಮೇಣ, ಯುಗಪತ್ ಅಂದರೆ ಒಟ್ಟಿಗೆ, ಯುಗಪತ್. ಕ್ರಮೇಣ ಅಂದರೆ ಒಬ್ಬರಾದ್ಮೇಲೆ ಒಬ್ಬರು. ಹಾಗಾದರೂ ನಾನು ರೆಡಿ, ಹೀಗಾದರೂ ನಾನು ರೆಡಿ. ಯೋತ್ಸ್ಯೆ, ನಾನು ಯುದ್ಧ ಮಾಡ್ತೇನೆ. ಯುದ್ಧಂ ಕರೋಮಿ, ಯೋತ್ಸ್ಯೆ. ನಾಹಂ ಮೋಕ್ಷ್ಯೆ, ಬಿಡುವುದಿಲ್ಲ ಅವರನ್ನು, ಮತ್ತು ಯುದ್ಧ ಮಾಡ್ತೇನೆ. ಯುಗಪತ್ವ ಕ್ರಮೇಣ ಯೋತ್ಸ್ಯೆ. ಚ ವೋ ವಹ ಅಥಾಪಿ ಚಮೂ ಸಹಾಯಾನ್. ಚಮೂ ಸಹಾಯಾನ್ ಅಂತ ಹೇಳಿದ್ರೆ, ನೀವು ಸೈನ್ಯ ಸಮೇತವಾಗಿ ಬರ್ತೀರಾ ಅಥವಾ ಸೈನ್ಯ ಇಲ್ಲದೆ ನೀವು ಯುದ್ಧ ಮಾಡ್ತೀರಾ, ಹೇಗೆ ಬೇಕಾದರೂ ಮಾಡಿ. ಚಮೂ ಸಹಾಯಾನ್ ವಹ ಚಮೂ ಸಹಾಯಾನ್ ಅಥಾಪಿ. ನೀವು ಸೈನ್ಯ ಹಿಡ್ಕೊಂಡು ಬರ್ತೀರಂದಾದರೆ ಸೈನ್ಯ ಹಿಡ್ಕೊಂಡು ಬನ್ನಿ. ಸೈನ್ಯ ಬೇಡ, ಹಾಗೆ ಯುದ್ಧ ಮಾಡ್ತಿದ್ರೆ ಹಾಗೆ ಯುದ್ಧ ಮಾಡಿ. ನಿಮಗೆ ಬೇಕಾದ ರೀತಿಯಲ್ಲಿ ನಾನು ಯುದ್ಧ ಮಾಡ್ತೇನೆ ಅಂತ ಜರಾಸಂಧ ಹೇಳ್ತಾನೆ. ಸೊ 133ನೇ ಶ್ಲೋಕಕ್ಕೆ ಏನು ಹೇಳ್ತಾರೆ? ಇತಿ ರೀತೋ, ಈ ರೀತಿ ಕೃಷ್ಣ ಹೇಳಲು, ಒಂದು ಅವರನ್ನು ಬಿಡಲಿಲ್ಲ ಅಂದರೆ ನಿನ್ನನ್ನು ಕಟ್ಟಿ ಹಾಕಿ ಅವರನ್ನು ಬಿಡಿಸ್ತೇನೆ, ಮತ್ತು ಯುದ್ಧಕ್ಕೆ ರೆಡಿಯಾಗೋದು ಮಾತ್ರ ಅಲ್ಲ, ಸಾಯಲಿಕ್ಕೆ ಕೂಡ ಮನಸ್ಸು ಗಟ್ಟಿ ಮಾಡಿಕೊಂಡು ನಿರ್ಧಾರ ಮಾಡಿಕೊಂಡು ಬಾ. ಲಾಸ್ಟ್ ಡೇ ಇನ್ನು ಮತ್ತೆ ನಿನಗೆ ಇನ್ನು ಅವ್ರ ಹತ್ರ, ಯಾರ ಮನೆಯವ್ರ ಹತ್ರ ಎಲ್ಲ ಹೇಳಲಿಕ್ಕೆ ಹೋಗೋದಕ್ಕೆ ಆಗೋದಿಲ್ಲ, ಯಾಕಂದ್ರೆ ನೀನು ಸತ್ತೋಗಿ ಆಗ್ತದೆ. ಏನು ಹೇಳಬೇಕ ಎಲ್ಲ ಹೇಳಿಯೇ ಬಂದುಬಿಡು ಅಂತ. ಸೊ ಕೃಷ್ಣ ಹೀಗೆನ್ನಲು ಜರಾಸಂಧ ಕೋಪದಿಂದ ನುಡಿದ. ಮಗಧಾಧಿಪಃ ಋಷಾ ಜಗಾದ, ಬಹಳ ಕೋಪದಿಂದ ಜಗಾದ, ಹೇಳಿದ. ಏನಂತ ಹೇಳಿದ? ನಾನು ಶಿವಯಾಗಕ್ಕೆಂದು ತೊಡಗಿಸಿರುವ ಅಹಂ ಶಿವಯಾಗಯುಕ್ತಾನ್, ಶಿವಯಾಗಕ್ಕೆ ಅಂತ ಹೇಳ್ಕೊಂಡು ಇಲ್ಲಿ ಬಂಧಿಸಿಟ್ಟದ್ದು ಆ ಪಶೂನ್, ಅವರೆಲ್ಲ ಬಲಿಪಶುಗಳು, ಅವರನ್ನು ನಾಹಂ ಮೋಕ್ಷೆ, ನಾನು ಬಿಡುವುದಿಲ್ಲ ಅವರನ್ನು. ನೀವು ಈಗ ಯುಗಪತ್ವ ಒಟ್ಟಿಗೆ ಬರ್ತೀರಾ, ನಿಮ್ಮೊಂದಿಗೆ ಒಟ್ಟಾಗಿ 3 ಜನ ಒಟ್ಟಿಗೆ ನನ್ನ ಹತ್ರ ಯುದ್ಧ ಮಾಡ್ತೀರಾ, ಆಯಿತು.
ಅಥವಾ ಕ್ರಮವಾಗಿ ಒಬ್ಬರೊಬ್ಬರೇ ಯುದ್ಧ ಮಾಡ್ತೀರಾ ಮಾಡಿ. ಸೈನ್ಯ ಸಮೇತವಾಗಿ ಯುದ್ಧ ಮಾಡ್ತೀರಾ, ಚಮು ಸಹಾಯಾನ್. ಚಮು ಅಂದರೆ ಸೈನ್ಯ, ಚಮು ಸಹಾಯಾನ್ ಅಂದರೆ ಸೈನ್ಯ ಸಹಾಯವಾಗಿ, ಸೈನ್ಯವನ್ನು ಕೂಡ ಬರಲಿಕ್ಕೆ ಹೇಳಿ ಸೈನ್ಯದೊಟ್ಟಿಗೆ ಯುದ್ಧ ಮಾಡ್ತೀರಾ, ಹಾಗೆ ಯುದ್ಧ ಮಾಡ್ತೀರಾ, ನನಗೆ ಎರಡೂ ಸಹ ಅಂಗೀಕಾರವೇ, ಏನು ತೊಂದರೆ ಇಲ್ಲ. ಯೋತ್ಸ್ಯೆ ಅಂದರೆ ಹೋರಾಡ್ತೇನೆ ನಿಮ್ಮ ಜೊತೆಗೆ, ಏನು ಆಗುವುದಿಲ್ಲ ಅಂತೇನು ಹೇಳುವುದಿಲ್ಲ, ರೆಡಿ ಇದ್ದೇನೆ ನಾನು ಅಂತ ಜರಾಸಂಧ ಹೇಳ್ತಾನೆ. ನೆಕ್ಸ್ಟ್ ಶ್ಲೋಕ ಬೇರೆ. ನಿರಾಯುಧ ಸಾಯುಧೋ ವಾ ಯುಷ್ಮದಿಷ್ಟಾಯುಧೇನ ವಾ ಏಕೋಪಿ ಸಕಲೈರ್ಯೋತ್ಸ್ಯೆ ಸ ಸೈನ್ಯೋ ವಾ ಸ ಸೈನಿಕಾನ್. 134ನೇ ಶ್ಲೋಕ. ಜರಾಸಂಧ ಹೇಳ್ತಾನೆ, ಒಂದೊಮ್ಮೆ ಆಯುಧ ರಹಿತನಾಗಿ ಆಗಲಿ ಅಥವಾ ಆಯುಧದಿಂದ ಕೂಡಿ ಆಗಲಿ ಅಥವಾ ನಿಮಗೆ ಇಷ್ಟವಾದ ಆಯುಧದಿಂದ ಆಗಲಿ ನಾನೊಬ್ಬನೇ ನಿಮ್ಮೆಲ್ಲರೊಡನೆ ಹೋರಾಡುವೆನು. ಸೈನ್ಯದಿಂದ ಕೂಡಿದ ನಿಮ್ಮನ್ನು ಸೈನ್ಯದಿಂದ ಕೂಡಿದನಾಗಿ ಆಗಲಿ ಯುದ್ಧ ಮಾಡುವೆನು ಅಂತ ಹೇಳ್ತಾನೆ. ನಿರಾಯುಧ ಸಾಯುಧೋ ವಾ ಯುಷ್ಮದ್ ಇಷ್ಟಾಯುಧೇನ ವಾ ಏಕೋಪಿ ಸಕಲೈಃ ಯೋತ್ಸ್ಯೆ ಸಸೇನೋ ವಾ ಸ ಸೈನಿಕಾನ್. ನಿರಾಯುಧ, ಕೃಷ್ಣ ಭೀಮ ಅರ್ಜುನರು ಬ್ರಾಹ್ಮಣರ ವೇಷದಲ್ಲಿ ಹೋಗಿದ್ದಾರೆ ಅಂತೇಳಿದರೆ ಅವನೇನಾದರೂ ತಳವಾರ ತಗೊಂಡು ಹೊಡೆದು ಬಿಟ್ಟರೆ ಇಲ್ಲ, ಇವರಿಗೆ ಯಾವುದೇ ಹೆದರಿಕೆ ಇಲ್ಲ ಅಂತೇಳಿದ್ರೆ ಏನರ್ಥ? ಜರಾಸಂಧ ಯಾವ ಲೆಕ್ಕಕ್ಕೂ ಇಲ್ಲ. ಆಯುಧ ಹಿಡ್ಕೊಂಡು ಹೋಗಿದ್ದಾರಾ? ಇಲ್ಲ. ಯಾಕೆ? ಅಯ್ಯೋ ಅವನ ಹತ್ರ ಹೋಗುವಾಗ ಆಯುಧ ಯಾತಕ್ಕೆ ಅಂದರೆ ಅಷ್ಟು ಅವಮಾನ ಮಾಡಿದ್ದು ಜರಾಸಂಧನಿಗೆ. ಇವರು ಆಯುಧ ಹಿಡ್ಕೊಳ್ಳದೆ ಬಂದದ್ದು ಅಂತ ಹೇಳಿದರೆ ಜರಾಸಂಧ ಯಾವ ಲೆಕ್ಕಕ್ಕೂ ಅಲ್ಲ ಅಂತ ಹೇಳ್ದಂಗೆ ಆಯ್ತು. ಜರಾಸಂಧ ಕೂಡ ಅದನ್ನು ನೋಡಿದ್ದಾನೆ, ಇವ್ರ ಕೈಲಿ ಏನು ಆಯುಧ ಇಲ್ಲ ಅಂತ. ಅದಕ್ಕೆ ಹೇಳ್ತಾನವ, ನೀವು ನಿರಾಯುಧರಾಗಿ ಯುದ್ಧ ಮಾಡ್ತೀರಾ ಅಂತ ಹೇಳಿದ್ರೆ ಆಯುಧ ಇಲ್ಲದ ಯುದ್ಧ ಮಾಡಿದ್ದಕ್ಕೆ ಏನು ಹೆಸರು? ಮಲ್ಲ ಯುದ್ಧ ಮಾಡ್ತೀರಾ ನಿರಾಯುಧ. ಅಥವಾ ಸಾಯುಧೋ ಅಂದರೆ ಆಯುಧ ಒಟ್ಟಿಗೆ ಇಟ್ಕೊಂಡು, ಸಾಯುಧ ಸವರ್ಣ ದೀರ್ಘ ಸಂಧಿ. ಸಾಯುಧೋ ಅಂದರೆ ಆಯುಧದ ಒಟ್ಟಿಗೆ, ಅಂದರೆ ಗದೆ, ಒಂದು ಗದೆ ನೀವು ಹಿಡ್ಕೊಳ್ಳಿ, ಒಂದು ಗದೆ ನಾನು, ಗದೆ ಇಲ್ವಾ ಗದೆ ನಾನು ತರಿಸ್ಕೊಡ್ತೇನೆ. ಸೊ ಆಯುಧದ ಯುದ್ಧ ಮಾಡಿ, ಆಯುಧದ ಯುದ್ಧ ಮಾಡಿ. ವಾ ಯುಷ್ಮದ್ ಇಷ್ಟಾಯುಧೇನವ, ನಿಮಗೆ ಯಾವ ಆಯುಧ ಬೇಕಾ ತರಿಸಿಕೊಡ್ತೇನೆ, ಆ ಆಯುಧ ನೀವು ಹಿಡ್ಕೊಳ್ಳಿ. ಆಯ್ತಲ್ಲ? ಯುಷ್ಮತ್ ಇಷ್ಟ ಆಯುಧೇನ, ಯುಷ್ಮತ್ ನಿಮ್ಮ, ಇಷ್ಟ ಆಯುಧೇನ ಇಷ್ಟವಾದ ಆಯುಧದೊಂದಿಗೆ. ವಾ ಹಾಗಾದರೂ ಆಗ್ಬೋದು. ಯಾವ ಆಯುಧ ಬೇಕೋ ಆ ಆಯುಧದಿಂದ ಅದರೊಟ್ಟಿಗೆ ಯುದ್ಧ ಮಾಡ್ಬೋದು. ಒಟ್ಟಿಗೆ ಯುದ್ಧ ಮಾಡ್ತಾರೆ, ಒಟ್ಟಿಗೆ ಯುದ್ಧ ಮಾಡಿ. ಒಬ್ಬರೊಬ್ಬರೇ ಕ್ರಮೇಣ ಬರ್ತೀರ ಹಾಗೆ ಬನ್ನಿ. ಏನು ಆಯುಧ ಹಿಡ್ಕೊಳ್ಳದೆ ಯುದ್ಧ ಮಾಡ್ತೇವೆ ಸರಿ, ಹಾಗೆ ಅದಕ್ಕೂ ರೆಡಿ. ಆಯುಧ ಹಿಡ್ಕೊಂಡು ಯುದ್ಧ ಮಾಡ್ತೇವೆ ಸರಿ, ನಮಗೆ ಇಷ್ಟವಾದ ಆಯುಧ ಹಿಡ್ಕೊಂಡು ಯುದ್ಧ ಮಾಡ್ತೇವೆ ಸರಿ, ಹೇಗೆ ಬೇಕಾದರೂ ಮಾಡಿ. ಏಕೋಪಿ ನಾನು ಒಬ್ಬನೇ, ಜರಾಸಂಧ ಹೇಳ್ತಾನೆ, ನಾನು ಒಬ್ಬನೇ. ಏಕೋಪಿ ಸಕಲೈಹಿ ಯೋತ್ಸ್ಯೆ, ನೀವು ಒಟ್ಟಿಗೆ ನನ್ನ ಮೈ ಮೇಲೆ ಬೀಳ್ತೀರಿ ಅಂತಾದರೆ ನಾನು ಒಬ್ಬನೇ, ನೀವು 3 ಜನರನ್ನು ಎದುರಿಸ್ತೇನೆ ಬೇಕಾದರೆ. ಸಕಲೈಹಿ ನೀವೆಲ್ಲರನ್ನು, ಯೋತ್ಸ್ಯೆ ನಾನು ಎಲ್ಲರೂ ಒಟ್ಟಿಗೆ ಬೇಕಾದ್ರೆ ಯುದ್ಧ ಮಾಡ್ತೇನೆ. ಸಸೇನೋ ವಾ ಸೈನಿಕಾನ್, ಸಸೇನೋ ನಿಮಗೆ ಸೇನೆ ಒಟ್ಟಿಗೆ ಯುದ್ಧ ಮಾಡಬೇಕಂತಿದೆಯಾ, ನೀವು ಸೇನೆ ಬರಲಿಕ್ಕೆ ಹೇಳಿ, ನಾನು ಸೇನೆ ಬರಲಿಕ್ಕೆ ಹೇಳ್ತೇನೆ. ಸೊ ಇಬ್ಬರು, ನೀವು ನಿಮ್ಮ ಸೇನೆ ಒಟ್ಟಿಗೆ, ನಾನು ನನ್ನ ಸೇನೆ ಒಟ್ಟಿಗೆ ಯುದ್ಧ ಮಾಡಬೇಕಾ, ಹಾಗೆ ಮಾಡುವ. ಹೇಗೆ ಬೇಕಾದರೂ ಮಾಡ್ಬೋದು, ನಾನು ಯುದ್ಧಕ್ಕೆ ಯಾವ ರೀತಿಯ ಯುದ್ಧಕ್ಕಾದರೂ ರೆಡಿ ಇದ್ದೇನೆ ಅಂತ ಹೇಳಿದ. ಹೇಳ್ತಾರೆ, ನಿರಾಯುಧನಾಗಿ ಆಗಲಿ ಆಯುಧ ಸಹಿತನಾಗಲಿ, ನಿಮಗೆ ಇಷ್ಟವಾದ ಆಯುಧವಾಗಲಿ, ನಾನು ಯಾವುದು ಆಯುಧ ಹಿಡ್ಕೊಳ್ಬೇಕು ನೀವೇ ಹೇಳಿಬಿಡಿ, ಆ ಆಯುಧ ನಾನು ಹಿಡ್ಕೊಳ್ತೇನೆ. ಸೊ ನನಗೆ ಇದೇ ಆಯುಧ ಅದೇ ಆಯುಧ ಅಂತ ನನಗೇನಿಲ್ಲ. ನೀವು ಯಾವ ಆಯುಧ ನಾನು ಹಿಡ್ಕೊಳ್ಬೇಕಂತ ಹೇಳ್ತೀರಾ ಅದು ನಾನು ಹಿಡ್ಕೊಳ್ತೇನೆ. ಸೊ ಹೀಗೆ ನಾನು ಸೈನ್ಯ ಸಮೇತ ಬರಬೇಕಾ, ನೀವು ಸೈನ್ಯ ಸಮೇತ ಬರ್ತೀರಾ, ಹೇಗೆ ನೀವು ಹೇಗೆ ಹೇಳ್ತೀರೋ ಆ ಥರ ಯುದ್ಧ ನಿಮ್ಮ ಹತ್ರ ಮಾಡ್ತೇನೆ. ಅಂದರೆ ಜರಾಸಂಧ ಹೇಳೋದು, ನಾನು ನಿಮಗೆ ಹೆದರುವವನಲ್ಲ, ಹೆದರಿಸೋದು ಬೇಡ ಅಂತ. ಅರೆ ಜರಾಸಂಧ ಅಂತ ದೊಡ್ಡ ವೀರ, ದೊಡ್ಡ ಸಂಗತಿ, ಬ್ರಹ್ಮದೇವರವರ ಶಿವದೇವರವರ ಎಲ್ಲ ಇದ್ದವನು, ಅವನು ಈ ರೀತಿ ಹೇಳಬೇಕಾ ಎಂತಂದರೆ ನಾನೇನು ಹೆದರೋದಿಲ್ಲ ಅಂತ. ಸೊ ಎಲ್ರಿಗೂ ಗೊತ್ತಿರುವಂಥನೇ ವಿಷಯ. ಸೊ ಹೀಗೆ
ಏನಾಗಿದೆ ಈಗ? ನಿರಾಯುಧನಾಗಿ ಆಗಲಿ ಆಯುಧ ಸಹಿತನಾಗಿ ಆಗಲಿ ನಿಮಗೆ ಇಷ್ಟವಾದ ಯುಷ್ಮದ್ ಇಷ್ಟ. ಯುಷ್ಮತ್ ಅಂದರೆ ನಿಮ್ಮ, ಅಸ್ಮತ್ ಅಂದರೆ ನಮ್ಮ. ಸೊ ಯುಷ್ಮತ್ ಇಷ್ಟ ಆಯುಧೇನ, ಯುಷ್ಮತ್ ಇಷ್ಟ, ಯುಷ್ಮದ್ ಇಷ್ಟ, ಜಸ್ತ್ವ ಸಂಧಿ, ತಾಕೆ ದಾ ಬಂದಿದೆ. ಯುಷ್ಮತ್ ಇಷ್ಟ್ವಾ, ಯುಷ್ಮದ್ ಇಷ್ಟ್ವಾ, ತಾಕೆ ದ, ಅದಕ್ಕೆ ಜಸ್ತ್ವ ಸಂಧಿಯಿಂದ ಹೆಸರು. ತಾಕೆ ದ, ಬಾಗೆ ಪಾಕೆ ಬಾ, ಚಾಕೆ ಜಾ ಎಲ್ಲ ಬರ್ತದೆ, ಆಯಿತಾ? ಸೊ ನಿಮಗೆ ಇಷ್ಟವಾದ ಏನು ಆಯುಧ ಇದೆಯೋ ಅದನ್ನು ಇಟ್ಕೊಂಡು ಯುದ್ಧ ಮಾಡ್ತೇನೆ. ನಾನೊಬ್ಬನೇ ಆಗಲಿ ಅಥವಾ ಸೈನ್ಯ ಸಮೇತ ಆಗಲಿ, ನೀವು ಸೈನ್ಯ ಸಮೇತ ಬರ್ತೀರಾ, ನಾನು ಸೈನ್ಯ ಸಮೇತ ಬರ್ತೇನೆ. ನೀವು ಒಬ್ಬರೇ ನನ್ನ ಯುದ್ಧ ಮಾಡ್ತೀರಾ, ನಾನು ಒಬ್ಬನೇ ಯುದ್ಧ ಮಾಡ್ತೇನೆ. ನೀವು ಆಯುಧ ಇಲ್ಲದೆ ಯಾರೊಬ್ಬರಾದರೂ ನನ್ನೊಟ್ಟಿಗೆ ಯುದ್ಧಕ್ಕೆ ಬರ್ತೀರಾ, ನಾನು ಆಯುಧ ಇಲ್ಲದೆ ಯುದ್ಧ ಮಾಡ್ತೇನೆ. ನೀವು ಯಾವ ಥರ ಹೇಳ್ತೀರಾ ಆಯುಧಕ್ಕೆ ರೆಡಿ ಇದ್ದೇನೆ ಯುದ್ಧ ಮಾಡಲಿಕ್ಕೆ, ಮತ್ತೇನು ಸಾಯಲಿಕ್ಕೆ ರೆಡಿಯಾಗಿ. ನನಗೆ ಹೇಳ್ತಾ ಇರೋದಾ ನಾನು ಸಾಯಲಿಕ್ಕೆ ರೆಡಿ ಆಗಬೇಕಂತ, ನೀವು ಸಾಯಲಿಕ್ಕೆ ರೆಡಿಯಾಗಿ ಅಂತ ಅದನ್ನು ಹೇಳಲಿಲ್ಲ. ಸೊ ಹೀಗೆ ನೀವು ಯಾವ ಥರ ಹೇಳ್ತೀರೋ ನಾನು ನಿಮ್ಮನ್ನು ಯುದ್ಧದಲ್ಲಿ ಎದುರಿಸ್ತೇನೆ ಅಂತ. ಯೋತ್ಸ್ಯೆ, ಸೊ ಹಿಂದಿನ ಶ್ಲೋಕದಲ್ಲಿ ಬಂದಿದೆ ಯೋತ್ಸ್ಯೆ, ಯುದ್ಧ ಮಾಡ್ತೇನೆ, ಇಲ್ಲಿಯೇ ಬಂದಿದೆ ಯೋತ್ಸ್ಯೆ. ಸೊ ಹಿಂದಿನ ಇದರಲ್ಲಿ ಬಂದದ್ದು ಬಿಡಲಿಕ್ಕಾಗೋದಿಲ್ಲ, ಅವರನ್ನು ಬಿಡ್ಲಿಕ್ಕೆ ಅಂತ ಹೇಳಿದ್ರಲ್ವ, ಬಿಡಲಿಕ್ಕಾಗೋದಿಲ್ಲ, ಯುದ್ಧ ಮಾಡ್ತೇನೆ. ಇಲ್ಲಿ ಯೋತ್ಸ್ಯೆ, ಇಲ್ಲಿ ಸಹ ಯುದ್ಧ ಮಾಡ್ತೇನೆ ಹೇಳಿದ್ದು. ಇಲ್ಲಿ ಏನು ಯುದ್ಧ ಮಾಡ್ತೇನೆ ಹೇಳಿದ್ದು? ನಿರಾಯುಧನಾಗಿ ಆಗಲಿ, ಆಯುಧ ಹಿಡ್ಕೊಂಡಾಗಲಿ, ಅಥವಾ ನಿಮಗೆ ಇಷ್ಟವಾದ ಆಯುಧವಾಗಲಿ. ಅಂದರೆ ನೀವು ಎಣಿಸ್ಬೋದು, ಅಲ್ಲ ನಾನು ಬಿಲ್ಲು ಬಾಣ ಹಿಡ್ಕೊಂಡು ಯುದ್ಧ ಮಾಡ್ತೇನೆ ಅಂತ. ಆದರೆ ನಿಮ್ಗದು ಇಷ್ಟ ಇಲ್ಲ, ಬಿಲ್ಲು ಬಾಣ ಹಿಡ್ಕೊಂಡು ಯುದ್ಧ ಮಾಡೋದು ಬೇಡ, ನೀನು ಯಾವುದು ಗದೆ ಹಿಡ್ಕೊಂಡು ಯುದ್ಧ ಮಾಡು. ಗದೆ ಹಿಡ್ಕೊಂಡು ಯುದ್ಧ ಮಾಡ್ತೇನೆ, ತೊಂದರೆ ಇಲ್ಲ. ಇಲ್ಲ, ಗದೆಯಲ್ಲಿ ಅವನು ಭಯಂಕರ ಜೋರಿದ್ದಾನಂತೆ ಜರಾಸಂಧ, ಬಿಲ್ಲು ಬಾಣ ಹಿಡ್ಕೊಂಡು ಯುದ್ಧ ಮಾಡು ಅಂತ ಹೇಳಿದರೆ ಬಿಲ್ಲು ಬಾಣ ಹಿಡ್ಕೊಂಡು ಯುದ್ಧ ಮಾಡ್ತೇನೆ. ನೀವು ಯಾವುದು ಹೇಳ್ತೀರೋ ಆದ್ದರಿಂದ ಯುದ್ಧ ಮಾಡ್ತೇನೆ, ನಾನು ಹೆದರುವುದಿಲ್ಲ ಅಂತ ಹೇಳ್ತಾನೆ. ನೆಕ್ಸ್ಟ್ 2 ಶ್ಲೋಕ ಒಟ್ಟಿಗೆ ಓದ್ಬೋದು ವೈಲಾರೆ. ಇತ್ಯುಕ್ತವಂತಮವದರ್ಧ ಅಜಿತೋರು ಬಲೋ ಹರಿಃ ಕಮೇಕೋ ವಾಸ್ಮಾಸು ಸಸೈನ್ಯೋ ವಾರಣೇ ನೃಪ. 135ನೇ ಶ್ಲೋಕ ಅರ್ಥ ಹೇಳ್ತಾನೆ. ಈ ರೀತಿಯಾಗಿ ಹೇಳಿದ ಜರಾಸಂಧನ ಕುರಿತು ಇನ್ನೊಬ್ಬರಿಂದ ಗೆಲ್ಲಲಿಕ್ಕೆ ಅಶಕ್ಯವಾದ ಮಹಾಬಲವುಳ್ಳ ಶ್ರೀಕೃಷ್ಣನು, ಎಲ್ಲೋ ಜರಾಸಂಧನೇ, ನಮ್ಮೂರಲ್ಲಿ ಯಾರಾದರೊಬ್ಬರೊಡನೆ ನೀನೊಬ್ಬನೇ ಆಗಲಿ ಅಥವಾ ಸೈನ್ಯದಿಂದ ಕೂಡಿಕೊಂಡವನಾಗಿ ಯುದ್ಧಕ್ಕೆ ಬಾ ಅಂತ ಕರೀತಾನೆ. ನೆಕ್ಸ್ಟ್ ಶ್ಲೋಕ. ಏನ ಕಾಮ ಯಸೆ ಯೋಧುಂ ತಮ್ನ ಆಸಾದಯ ಧೃತಂ ನಿರಾಯುಧ ಸಾಯುಧೋ ವಾ ತ್ವದಭೀಷ್ಟಾಯುಧೇನವಾ. 136ನೇ ಶ್ಲೋಕ. ನಮ್ಮ ಮಧ್ಯದಲ್ಲಿ ಯಾವ ಪುರುಷನಿಂದ ಯುದ್ಧಕ್ಕೋಸ್ಕರ ಇಚ್ಛಿಸುತ್ತೀಯೋ ಅವನನ್ನು ಬೇಗನೆ ಹೊಂದು. ಆಯುಧ ರಹಿತನಾದವನಾಗಲಿ ಅಥವಾ ಆಯುಧದಿಂದ ಕೂಡಿದವನಾಗಲಿ ನಿನಗೆ ಇಷ್ಟವಾದ ಆಯುಧದಿಂದಾಗಲಿ ಯುದ್ಧಕ್ಕಾಗಿ ಒಬ್ಬರನ್ನು ಬೇಗ ಹೊಂದು ಅಂತ ಕೃಷ್ಣನು ಕೂಡ ಹೇಳ್ತಾನೆ. ಇತ್ಯುಕ್ತವಂತಂ ಅವದತ್ ಅಜಿತೋ ಉರುಬಲೋ ಹರಿಃ ಯೇ ಹಿ ಏಕಮೇಕೋ ವಾ ಅಸ್ಮಾಸು ಸಸೈನ್ಯೋ ವಾರಣೇ ನೃಪ ಯೇನ ಕಾಮಯಸೆ ಯೋದ್ಧುಂ ತಮ್ನ ಆಸಾದಯದ್ರುತಂ ನಿರಾಯುಧ ಸಾಯುಧೋ ವಾ ತ್ವತ್ ಅಭೀಷ್ಟಾಯುಧೇನವ. ಇತ್ಯುಕ್ತವಂತಂ, ಜರಾಸಂಧ ಕೆಂಡಾಮಂಡಲವಾಗಿ ಈ ರೀತಿ ಹೇಳಿದಾಗ, ಯಾವ ರೀತಿ ಬೇಕಾದ್ರೆ ಯುದ್ಧ ಮಾಡ್ತೇನೆ, ನೀವು ಏನು ನಾನು ಯುದ್ಧ ಮಾಡಲಿಕ್ಕೆ ಹಿಂದೆ ಹೋಗ್ತೇನೆ ಅಂತ ಹೇಳ್ತೀರಾ, ಅಥವಾ ನೀವು ಮನೆಯಲ್ಲಿ ಹೇಳಿ ಬಾ, ನೀನು ಇವತ್ತು ವಾಪಸ್ ಹೋಗೋದಿಲ್ಲ, ನಿನ್ನನ್ನು ಕೊಂದೇ ಬಿಡ್ತೇವೆ ಅಂಥೇಳಿ ಹೇಳಿದ ಕೂಡ ನಾನು ಹೆದರಿ ಬಿಡ್ತೇನೆ ಅಂತ ಎಣಿಸಿದ್ದೀರಾ? ಇಲ್ಲ, ನೀವು ಹೇಗೆ ನಾನು ಯುದ್ಧ ಮಾಡಬೇಕಾ ಹಾಗೆ ಹೇಳಿ ಹಾಗೆ ಯುದ್ಧ ಮಾಡ್ತೇನೆ. ಸೈನ್ಯ ಕಟ್ಟಿಕೊಂಡ, ಸೈನ್ಯ ಇಲ್ಲದೆಯಾ, ಆಯುಧ ಇದ್ದೋ ಆಯುಧ ಇಲ್ಲದೆಯೋ ಅಲ್ಲ, ನಿಮಗೆ ಯಾವ ಆಯುಧದಿಂದ ನಾನು ಯುದ್ಧ ಮಾಡಬೇಕು ನೀವು ಹೇಳಿ, ಆ ಆಯುಧದಿಂದಲೇ ನಾನು ಯುದ್ಧ ಮಾಡ್ತೇನೆ ಅಂತ ಈ ರೀತಿ ಜರಾಸಂಧ ಹೇಳಿದಾಗ, ಇತ್ಯುಕ್ತವಂತಂ, ಈ ರೀತಿ ಹೇಳಿದ ಜರಾಸಂಧನನ್ನು ಕುರಿತು ಅವದತ್ ಅಜಿತಃ, ಅಜಿತಃ ಅವದತ್, ಅಜಿತ ಅಂದರೆ ಶ್ರೀಹರಿ ಹೇಳಿದ, ಶ್ರೀಕೃಷ್ಣ ಹೇಳಿದ, ಅವದತ್ ಹೇಳಿದ, ಅಜಿತಃ, ಅಜಿತಃ ಅಂತ ಹೇಳಿದರೆ ಯಾರೂ ಸೋಲಿಸಲಾಗದ,
ಜಿತಃ ಅಂದರೆ ಸೋಲಿಸುವುದು, ಅಜಿತಃ ಪರಾಜಿತಃ ಅಂತ ಕೇಳಿದ್ದೀರಿ ನೀವು. ಪರಾಜಿತಃ ಅಂತಂದರೆ ಸೋತು ಹೋದ. ಇಲ್ಲಿ ಜಿತ ಅಂದರೆ ಸೋಲುವುದು, ಅಜಿತ ಅಂದರೆ ಯಾರಿಗೂ ಸೋಲದವ. ಜಿತ ಅಂದರೆ ಸೋಲುವವ ಅಂತ, ಜಿತ ಅಂದರೆ ಪರಾಜಿತ ಅಂತ. ಆದರೆ ಇಲ್ಲಿ ಅಜಿತ, ಇವನು ಪರಾಭವಗೊಳ್ಳುವ ಪ್ರಶ್ನೆಯೇ ಇಲ್ಲ. ಯಾಕಂದರೆ ಇವನು ಸರ್ವಶಕ್ತ ಸ್ವತಂತ್ರ, ಇವನು ಒಬ್ಬನೇ ಇರುವುದು, ಸರ್ವಶಕ್ತನೂ ಸರ್ವ ಸ್ವತಂತ್ರನೂ ಆಗಿರುವ ಪರಮಾತ್ಮ ಒಬ್ಬನೇ, ಇನ್ಯಾರಿಲ್ಲ. ಆದ್ದರಿಂದ ಅಜಿತ ಉರುಬಲೋ ಹರಿಹಿ. ಉರುಬಲ ಅಂದರೆ ಅತ್ಯಂತ ಶ್ರೇಷ್ಠ ಬಲ ಇರುವಂತಹ ನಾರಾಯಣನು ಹರಿಹಿ ಹೇಳ್ತಾನೆ. ಅವದತ್ ಹೇಳಿದ ಜರಾಸಂಧನನ ಕುರಿತು. ಏಹಿ ಬಾ ಬಾ, ಏಹಿ ಅಂತೇಳಿದ್ರೆ ಬಾ ನಮ್ಮನೇರಿ ಬಾ. ಏಕಂ ಏಕೋವಾ, ನೀನೊಬ್ಬ ನಮ್ಮಲ್ಲಿ ಒಬ್ಬ. ಏಕಂ ಏಕೋವ, ಏಕಂ ಏಕಃ, ಏಕಂ ಒಬ್ಬನನ್ನು ಕುರಿತು, ಏಕೋವ ನಾವು ಒಬ್ಬರೇ ಯುದ್ಧ ಮಾಡು. 3 ಜನ ಒಟ್ಟಿಗೆ ನಿನ್ನ ಹತ್ರ ಯುದ್ಧ ಮಾಡಲಿಕ್ಕೆ ಏನಾಗಿದೆ ನಮಗೆ? ಒಬ್ಬರು ಸಾಕಾಗೋದಿಲ್ವ? ಅಂದರೆ ಏನು ಎಣಿಸಿದ್ದಿ, ನಾವು ಸಾಕಾಗೋದಿಲ್ವಾ ಅಂತೇಳಿ ನಾವು ಕೂಡ ನಿನ್ನ ಜೊತೆಗೆ ಒಬ್ಬರೊಬ್ಬರೇ ಯುದ್ಧ ಮಾಡ್ತೇವೆ, ಅದರ ಅರ್ಥ. ಸೊ ಏಕಂ ಏಕೋ, ಒಬ್ಬರನ್ನು ಎದುರಿಸುವುದು. ಅಥವಾ ವಾ ಅಸ್ಮಾಸು ಸಸೈನ್ಯೆ, ನಾವು ಸೈನ್ಯ ಹಿಡ್ಕೊಂಡು ಬರ್ತೇವೆ, ನೀನು ಸೈನ್ಯ ಹಿಡ್ಕೊಂಡು ಬಾ. ಸೈನ್ಯ ಹಿಡ್ಕೊಂಡು ನೀನು ಬರ್ತಿ ಅಂತ ಆದರೆ ನಾವು ಸೈನ್ಯ ಹಿಡ್ಕೊಂಡು ಬರ್ತೇವೆ, ಹೇಳು ನಿನಗೆ ಹೇಗೆ ಬೇಕು ಅಂತ ಹೇಳು. ಜರಾಸಂಧ ಕೇಳಿದ್ದ, ನೀವು ಹೇಗೆ ಹೇಳ್ತೀರೋ ಹಾಗೆ ಯುದ್ಧ ಮಾಡ್ತೇನೆ, ನೀವು ಯಾವ ಲೆಕ್ಕಕ್ಕೂ ಅಲ್ಲ ಅಂತ. ಕೃಷ್ಣ ಅದನ್ನೇ ಹೇಳಿದ, ನಾವು ಅದನ್ನೇ ಹೇಳೋದು, ನೀನು ಹೇಗೆ ಹೇಳ್ತೀಯ ನಾವು ರೆಡಿ ಇದ್ದೇವೆ ಅಂತ. ಏಕಂ ಏಕೋವ ಅಂದರೆ ನೀನು ಒಬ್ಬ, ನಾವು 3 ಜನರಲ್ಲಿ ಯಾರಾದರೂ ಒಬ್ಬರು ಅಂದರೆ ಅಷ್ಟು ಧೈರ್ಯವು ನಿಮಗೆ? ಒಬ್ಬರೇ ಯುದ್ಧ ಮಾಡುವಷ್ಟು ಧೈರ್ಯ ಉಂಟು. ಏಕೋವ ಅಸ್ಮಾಸು ನಮ್ಮಲ್ಲಿ, ಸಸೈನ್ಯೋವ ರಣೇ ನೃಪ ಅಂದರೆ ಜರಾಸಂಧ, ಹೇ ನೃಪ, ಅಸ್ಮಾಸು ಸಸೈನ್ಯೇವ ರಣೇ ಯುದ್ಧದಲ್ಲಿ. ಹೇಗೆ? ಸ್ವಸೈನ್ಯ ಇಲ್ಲ, ನೀನು ಸೈನ್ಯ ಇಟ್ಕೊಂಡು ಬರ್ತಿ ಅಂತ ಆದರೆ ನಮ್ಮನ್ನು ನೋಡಿ ಏನಾದರೂ ಹೆದರ್ಕೊಂಡ್ರೆ ಸರಿ ಸೈನ್ಯ ಇಟ್ಕೊಂಡು ಬಾ. ನಾವು ಸೈನ್ಯ ಇಟ್ಕೊಂಡು ಬಾರದೇನೆ ನಾವು ಒಬ್ಬರೊಬ್ಬರೇ ನಿನ್ನ ಜೊತೆಗೂ ನಿನ್ನ ಸೈನ್ಯದ ಜೊತೆಗೂ ಯುದ್ಧ ಮಾಡುವಷ್ಟು ತಾಕತ್ತಿದೆ ನಮಗೆ. ಸೊ ಆಯ್ತಲ್ಲ, ಏಕಂ ಏಕೋವ ಅಸ್ಮಾಸು ಸಸೈನ್ಯೇವ, ನೀನು ಸೈನ್ಯ ಇಟ್ಕೊಂಡು ಬರ್ತೀಯಾ, ಇಟ್ಕೊಂಡು ಬಾ, ನಿಂಗೆ ಹೇಗೆ ಬೇಕೋ ಹಾಗೆ ಮಾಡು ಅಂತ ಶ್ರೀಕೃಷ್ಣ ಹೇಳಿಬಿಟ್ಟು. ಆದ್ದರಿಂದ ನಾವು ಹೆದರಿ ಹೋಗೋರಲ್ಲ. ಏನ ಕಾಮಯಸೆ ಯೋದ್ಧುಂ, ನಿಂಗೆ ಯಾರೊಟ್ಟಿಗೆ ಯುದ್ಧ ಮಾಡಬೇಕಂತ ಆಗ್ತದೆ? ನನ್ನೊಟ್ಟಿಗ, ಕೃಷ್ಣನೊಟ್ಟಿಗ? ಸರಿ ನಾನು ರೆಡಿ ಇದ್ದೇನೆ. ಇಲ್ಲ ನನಗೆ ಭೀಮಸೇನೊಟ್ಟಿಗೆ ಯುದ್ಧ ಮಾಡಬೇಕು, ಸರಿ ಅವನು ರೆಡಿ ಇದ್ದಾನೆ. ಇಲ್ಲ ಅರ್ಜುನ ಅವನು ಇಷ್ಟು ಸಫರ ಇದ್ದಾನೆ ಅರ್ಜುನ. ಸೊ ಭೀಮನಿಗೆ ಕಂಪೇರ್ ಮಾಡಿದರೆ ಅರ್ಜುನ, ನಾವೆಲ್ಲ ನಮ್ಮ ಎದುರುಗಡೆ ಅರ್ಜುನ ಅಂದರೆ ಇಷ್ಟು ತೋರ ಇದ್ದಾನೆ. ಭೀಮನ ಎದುರುಗಡೆ, ಜರಾಸಂಧನ ಎದುರುಗಡೆ ಅರ್ಜುನ ಇಷ್ಟು ಸಣ್ಣವನಾಗಿ ಕಾಣಿಸ್ತಾನೆ. ಯಾಕಂದರೆ ಅತಿ ಬಲಿಷ್ಠರಲ್ಲಿ ಮೊದಲ ಹೆಸರು ಯಾರು? ಭೀಮಸೇನನೇ, ನೆಕ್ಸ್ಟ್ ಬಲರಾಮ, ನೆಕ್ಸ್ಟ್ ಜರಾಸಂಧ ಅಥವಾ ಕೀಚಕ. ಸೊ ಇವೆಲ್ಲ ಅತೀ ಬಲಿಷ್ಠರು. ಶಲ್ಯ, ಇವರು 4-5 ಜನ, ದುರ್ಯೋಧನ, ಇವರೆಲ್ಲ ಅತೀ ಬಲಿಷ್ಠರು ಅಂತ ಲೆಕ್ಕ. ಆ ಬಲಿಷ್ಠರ ಗುಂಪಿನಲ್ಲಿ ಆಯಿತಾ, ಏನಾಯ್ತು, ಎಲ್ಲಿವರೆಗೆ ಆಯಿತು? ಏನ ಕಾಮಯಸೆ ಯೋದ್ಧುಂ. ಈಗ ನೀನು ಒಂದು ವೇಳೆ ಅರ್ಜುನನನ್ನು ಸಿಲೆಕ್ಟ್ ಮಾಡಿದಿ, ಏನ ಕಾಮಯಸೆ, ಯಾರ ಹತ್ರ ನಿಮಗೆ ಯುದ್ಧ ಮಾಡಬೇಕಂತ ಇಚ್ಛಿಸ್ತೀಯೋ ಅವ್ರ ಹತ್ರನೇ ಯುದ್ಧ ಮಾಡು. ಅಂದರೆ ನಾ ಅರ್ಜುನನ ಹತ್ರ ಯುದ್ಧ ಮಾಡ್ತೇನೆ, ಅರ್ಜುನ ರೆಡಿ ಇದ್ದಾನೆ, ಮಾಡು ನೀನು ಅಂತ. ಅರೇ ಅರ್ಜುನ ಇಷ್ಟು ಸೊಪ್ಪರ ಇದ್ದಾನೆ, ನನ್ನೊಟ್ಟಿಗೆ ಯುದ್ಧ ಮಾಡ್ತಾನೆ ಅಂತೇಳಿದರೆ ನೀನು ಯಾವ ಲೆಕ್ಕ? ಅದರ ಅರ್ಥ ಅಂದರೆ ಪ್ರತಿ ನಿಮಿಷದಲ್ಲಿಯೂ ಜರಾಸಂಧನನ್ನು ತುಳಿತಾ ಇದ್ದಾನೆ ಕೃಷ್ಣ. ನಮ್ಮಲ್ಲಿ ಯಾರನ್ನು ಬೇಕಾದರೂ ಸಿಲೆಕ್ಟ್ ಮಾಡು. ಆಯ್ತು, ನಾನು ಅರ್ಜುನನ ಸಿಲೆಕ್ಟ್ ಮಾಡ್ತೇನೆ. ಅರ್ಜುನ ಅಂತೇಳಿದರೆ ಏನಂತ ಎಣಿಸ್ಕೊಂಡಿದ್ದೀನಿ, ನಾನು ಮುಗಿಸಿಬಿಡ್ತಾನೆ. ಅವ್ರು ಹಾಗಂತೇಳಿದ್ರೆ ಅಷ್ಟು ತುಚ್ಛೀಕಾರ. ಅಂದರೆ ಜರಾಸಂಧ ಅಂದರೆ ಏನು ಬೆಲೆನೇ ಇಲ್ವಾ? ಏನು ಬೆಲೆ ಇಲ್ಲ, ಯಾವ ಲೆಕ್ಕ, ನೀನು ಒಂದು ಕೀಟ ಅಂತ. ಸೊ ಏನ ಕಾಮಯಸೆ, ಯಾರೊಟ್ಟಿಗೆ ಯುದ್ಧ ಮಾಡಬೇಕಂತ ಇಚ್ಛಿಸುವಿಯೋ ಕಾಮಯಸೆ, ಸೊ ಅವರೊಟ್ಟಿಗೆ ಯೋದ್ಧುಂ ರೆಡಿ, ನಾವು ರೆಡಿ ಅಂತ ಅರ್ಥ.
ತಂ ನ ತಂ ನಹ ಆಸಾದಯ ಧೃತಂ. ಆದ್ದರಿಂದ ಯಾರೊಟ್ಟಿಗೆ ಯುದ್ಧ ಮಾಡಬೇಕಂತ ಆಗ್ತದೋ ತಂ ಅವನನ್ನು ಕುರಿತು ನಹ ಅಂದರೆ ನಮ್ಮಲ್ಲಿ 3 ಜನರಲ್ಲಿ ಯಾರೊಟ್ಟಿಗೆ ಯುದ್ಧ ಮಾಡಬೇಕಂತ ನಿಂಗೆ ಆಗುತ್ತೋ ನಮ್ಮಲ್ಲಿ ಅಂತ ಹೇಳೋದು ನಹ. ತಮ್ಮ ಅಂತ ಹೇಳಿದ್ರೆ ನಮ್ಮಲ್ಲಿ ನೀನು ಯಾರನ್ನು ಸೆಲೆಕ್ಟ್ ಮಾಡ್ತೀಯೋ ಅವರನ್ನು ಕುರಿತು ಏರಿಬಾ ಅಸಾದಯ ಧೃತಂ. ಅಸಾದಯ ಆಸಾದ ಅಂದರೆ ಹೋಗಿ ತಲುಪಿದ, ಅಸಾದಯ ಅಂದರೆ ಬಂದು ತಲುಪು ಅಂತ. ಬಂದು ತಲುಪು ಅಂದ್ರೇನು? ಮೇಲೆ ಬೀಳು. ಇಲ್ಲ, ಮೊದಲು ಬಾಯಲ್ಲಿ ಹೇಳಬೇಕಲ್ಲ, ನಾನು ಅರ್ಜುನನ ಹತ್ರ ಯುದ್ಧ ಮಾಡ್ತೇನೆ ಅಂತ. ನೀನು ಹೇಳದಿದ್ರೂ ಚಿಂತೆ ಇಲ್ಲ, ಅರ್ಜುನನ ಮೇಲೆ ನೀನು ಬಿದ್ದರೂ ತೊಂದರೆ ಇಲ್ಲ. ಅಲ್ಲ, ನಾನು ಭೀಮಸೇನ ಮೇಲೆ ಬೀಳ್ತೇನೆ, ಬೀಳು, ಯುದ್ಧ ಆಗಲಿ. ಇಲ್ಲ, ನಾನು ನಿನ್ನೊಟ್ಟಿಗೆ ಯುದ್ಧ ಮಾಡ್ತೇನೆ, ನಿನ್ನ ಮೇಲೆ ಬೀಳ್ತೇನೆ, ಬೀಳು. ಯಾರೊಟ್ಟಿಗಾದರೂ ಬೀಳು. ಧೃತಂ, ಬೇಗ, ಪುರ್ಸೊತ್ತಿಲ್ಲ, ಟೈಮ್ ಇಲ್ಲ. ಧೃತಂ ನಿರಾಯುಧ, ಆಯುಧ ಇಲ್ಲದೆ ಬರ್ತೀಯಾ ಬಾ. ಸಾಯುಧೋವ ಅಂದರೆ ಆಯುಧ ಹಿಡ್ಕೊಂಡು ಬರ್ತೀಯಾ ಬಾ. ಅಂದರೆ ಹೇಗೆ ಜರಾಸಂಧ ಹೇಳಿದ್ದಾನೋ ಹಾಗೆ ಇವರು ಕೂಡ ಹೇಳ್ತಾರೆ, ಅಯ್ಯೋ ನೀವು ಬ್ರಾಹ್ಮಣರು. ಇಲ್ಲ, ನಾವು ಬ್ರಾಹ್ಮಣರು ನೋಡಲಿಕ್ಕೆ ಮಾತ್ರ. ಈಗ ವೇಷ ಚೇಂಜ್ ಆದರೆ ಬ್ರಾಹ್ಮಣರಲ್ಲ, ನಾವು ಕ್ಷತ್ರಿಯರು. ನೀನನ್ನು ಮುಗಿಸ್ಲಿಕ್ಕೆ ಬಂದವರು ಆದರೂ ನಾನು ಎಷ್ಟು ದೊಡ್ಡ ಜನ, ನೀವೆಂಥದ್ದು ಅಂತೇಳಿದ್ರೆ ಏನು? ಯಾರನ್ನು ಸೆಲೆಕ್ಟ್ ಮಾಡ್ತಿ? ಅರ್ಜುನನನ್ನು. ಅಂದರೆ ನಾವು ಏನು ಪ್ರಯೋಜನ ಇಲ್ಲ ಅಂತ ಹೇಳಿದ್ರೆ ನೀನು ಅರ್ಜುನನನ್ನು ಹೇಳುವುದಾ? ಹಾಗಿದ್ದರೆ ಅರ್ಜುನನೊಟ್ಟಿಗೆ ಯುದ್ಧ ಮಾಡು. ಅಸಾದಯ ಏರಿಬಾ, ಬೇಗ ಅಂದರೆ ಧೃತಂ ನಹ ನಮ್ಮಲ್ಲಿ, ತಂ ಯಾರನ್ನು ಸೆಲೆಕ್ಟ್ ಮಾಡ್ತೀಯೋ ಅರ್ಜುನನನ್ನು ಕುರಿತು ಏರಿಬಾ. ನಿರಾಯುಧ, ಆಯುಧ ಹಿಡ್ಕೊಳ್ಳದೆ ಬರ್ತೀಯಾ ಬಾ. ಆವಾಗ ಅರ್ಜುನನು ಆಯುಧ ಹಿಡ್ಕೊಳ್ಳೋದಿಲ್ಲ. ಸಾಯುಧೋವಾ ಅಂದರೆ ಆಯುಧ ಹಿಡ್ಕೊಂಡು ಬರ್ತೀಯಾ, ಆವಾಗ ಅದೇ ಆಯುಧ ನಮ್ಮಲ್ಲಿ ಯಾರನ್ನು ನೀನು ಸೆಲೆಕ್ಟ್ ಮಾಡ್ತೀಯ ಅವರು ಅದನ್ನೇ ಹಿಡ್ಕೊಳ್ತಾರೆ. ವಾ, ಹೇಗೆ ಬೇಕಿದ್ರು. ತ್ವತ್ ಅಭೀಷ್ಟ ಆಯುಧೇನವ, ಇಲ್ಲ ನಿನಗೆ ಗದೆನೇ ಆಗಬೇಕು. ಅಭೀಷ್ಟ ಆಯುಧ, ನಿನ್ನ ನೀನು ಯಾವ ಆಯುಧವನ್ನು ಇಚ್ಛಿಸ್ತೀಯೋ ಅದು ನಿನ್ನ ಅಭೀಷ್ಟ ಆಯುಧ. ಅಭೀಷ್ಟ ಅಂತೇಳಿದ್ರೆ ಇಚ್ಛಿಸಿದ್ದು, ನಿಮ್ಮ ಅಭೀಷ್ಟ ಎಲ್ಲ ನೆರವೇರಲಿ ಅಂತ ಆಶೀರ್ವಾದ ಮಾಡಿದರೆ ಅದರ ಅರ್ಥ ಏನು? ನಮಗೊಂದು ಬೇಗ ಮನೆ ಆಗಬೇಕು ಅಂತ ಉಂಟು, ನಂತರ ನಮಗೆ ಹುಡುಗಿಗೆ ಮದುವೆ ಆಯಿತು, ಇನ್ನೊಂದು ಹುಡುಗನಿಗೆ ಒಂದು ಮದುವೆ ಆಗಬೇಕು, ಸೊಸೆ ಬರಬೇಕು. ಸೊ ಇದೆಲ್ಲ ನಮ್ಮ ಅಭೀಷ್ಟಗಳು. ಸೊ ದೇವರ ಹತ್ರ ಹೋಗುವಾಗ ಪ್ರತಿ ಸಲ ಇದೇ 2 ಹೇಳೋದು, ಯಾಕಂದರೆ ಇದೆರಡು ಆಗಲಿಲ್ಲ ಅಂತ. ಸೊ ಆಗದಿದ್ದದನ್ನು ಹೇಳೋದಿಲ್ಲ, ಆದದ್ದನ್ನು ಹೇಳೋದಿಲ್ಲ, ಆಗದೇ ಇದ್ದದ್ದನ್ನು ಹೇಳೋದು ದೇವರ ಹತ್ರ. 2 ಇದು ಬಾಕಿ ಉಂಟು ಅಂತ ದೇವರು ಅದು ಮಾಡಿಕೊಡು ಅಂತ. ಸೊ ಹಾಗೆ ಅಭೀಷ್ಟ ಆಯುಧೇನವ, ಇಲ್ಲಿ ಅಭೀಷ್ಟ ಅಂತ ಹೇಳಿದ್ದು ಇಚ್ಛಿಸಿದ್ದು. ಆಯುಧೇನವ ಅಂತೇಳಿದ್ರೆ ಜರಾಸಂಧನಿಗೆ ಯಾವುದಾದರೂ ಒಂದು ಪರ್ಟಿಕ್ಯುಲರ್ ಆಯುಧದಿಂದಲೇ ಯುದ್ಧ ಮಾಡಬೇಕಂತಿದ್ರೆ ನೀನು ಅದರಿಂದ ಯುದ್ಧ ಮಾಡು ಅಂತ ಕೃಷ್ಣನು ಜರಾಸಂಧ ಹೇಗೆ ಹೇಳಿದ್ನೋ ಹಾಗೆಯೇ ಕೃಷ್ಣ ಕೂಡ ಹೇಳ್ತಾನೆ. ನೀನು ಆಯುಧ ಹಿಡ್ಕೊಂಡು ಬರ್ತೀಯಾ, ನಾವು ಬೇಕಾದ ಅದೇ ಆಯುಧ ನಾವು ಹಿಡ್ಕೊಳ್ತೇವೆ. ನೀವು ನಮ್ಮಲ್ಲಿ ಯಾರನ್ನು ಸೆಲೆಕ್ಟ್ ಮಾಡ್ತೀಯಾ, ತೊಂದರೆ ಇಲ್ಲ, ಅವರ ಮೇಲೆ ಏರಿ ಬಾ, ಅವರೇ ನಿನ್ನ ಹತ್ರ ಯುದ್ಧ ಮಾಡ್ತಾನೆ. ಆಯುಧದಿಂದ ಆದರೂ ತೊಂದರೆ ಇಲ್ಲ, ಆಯುಧ ಇಲ್ಲದೆ ಆದರೂ ತೊಂದರೆ ಇಲ್ಲ, ಅಥವಾ ನಿನಗೆ ಇಷ್ಟವಾದ ಆಯುಧದಿಂದ ನಾನು ಗದೆಯಿಂದಲೇ ಯುದ್ಧ ಮಾಡೋದು, ನೀವು ಯಾವುದಲ್ಲಾದರೂ ಯುದ್ಧ ಮಾಡಿ ತೊಂದರೆ ಇಲ್ಲ. ನೀನು ಯಾವುದರಲ್ಲಿ ಹೇಳ್ತೀಯೋ ಹಾಗೆ ನೀನು ಯುದ್ಧ ಮಾಡು. ನಮ್ಮಲ್ಲಿ 3 ಜನರಲ್ಲಿ 3 ಜನರು ರೆಡಿ ಇದ್ದೇವೆ, ನಿನಗೊಬ್ಬರೇ ಸಾಕು ಅಂತ. ಅಂದರೆ ಏನು ಅರ್ಥ ಅಂತೇಳಿದರೆ, ಅಂಥ ಜರಾಸಂಧ ಬಾಹುಬಲ ಇರುವವನು, ಅವನ ಜೊತೆ ಯುದ್ಧ ಮಾಡಲಿಕ್ಕೆ ಈ 3 ಜನರಲ್ಲಿ ಯಾರನ್ನಾದರೂ ನೀನು ಏನು ಇಚ್ಛಿಸಿದ್ದೀಯೋ ಅವ್ರ ಜೊತೆಗೇ ಯುದ್ಧ ಮಾಡು ಅಂತ ಹೇಳಿದರೆ, ಹಾಗಾದರೆ ಅರ್ಜುನನ ಜೊತೆಗೂ ಅರ್ಜುನನು ನನ್ನ ಹತ್ರ ಯುದ್ಧ ಮಾಡ್ತಾನ ಅಂತ ಅವನು ಎಣಿಸಿದರೆ ಮಾಡ್ತಾನೆ ಅಂತದ್ರ ಅರ್ಥ. ನಮ್ಮಲ್ಲಿ ಯಾರನ್ನಾದರೂ ಸಿಲೆಕ್ಟ್ ಮಾಡು ಅಂತ ಹೇಳಿ ಆಗಿದೆ. ಅದರ ಅರ್ಥ ಏನು? ಅರ್ಜುನನನ್ನು ಸಿಲೆಕ್ಟ್ ಮಾಡಿದರೆ ಅರ್ಜುನ ಕೂಡ ನಿನ್ನ ಹತ್ರ ಯುದ್ಧ ಮಾಡ್ತಾನೆ ಅಂದರೆ ಜರಾಸಂಧ ಎಣಿಸ್ಬೇಕು. ಇಂಥ ಸಪುರದವ ನನ್ನ ಹತ್ರ ಯುದ್ಧ ಮಾಡುವುದಾ? ಹಾಗಾದರೆ ಹೇಳಿದ್ದೆ ಯಾಕೆ ಕೃಷ್ಣ ಹಾಗೆ? ಇಷ್ಟು ಸಪುರದವ ಅರ್ಜುನ ಕೂಡ ನಿನ್ನೊಟ್ಟಿಗೆ ಯುದ್ಧ ಮಾಡ್ತಾನೆ ಅಂತ ಹೇಳಿದರೆ ನೀನು ಮಾತ್ರ ಸಾಯ್ಲಿಕ್ಕೆ ರೆಡಿಯಾಗಿ ಬಾ, ಅರ್ಜುನನಿಗೆ ಅದಿಲ್ಲ ಅಂತೇಳಿದರೆ ಏನು ಅರ್ಥ ಅಂತೇಳಿದರೆ, ಜರಾಸಂಧನ ಮರ್ಯಾದೆ ತೆಗಿಬೇಕು. ಅರ್ಜುನನೊಟ್ಟಿಗೂ ಕೂಡ ಯುದ್ಧ ಮಾಡಲಿಕ್ಕೆ ಅವನು ಇಷ್ಟಪಟ್ಟರೆ ಅರ್ಜುನ ಕೂಡ ಯುದ್ಧ ಮಾಡ್ತಾನೆ. ಅಯ್ಯೋ ಇಷ್ಟು ಸಪುರ ಇದ್ದಾನೆ ಅರ್ಜುನ, ನಾನು ಇಷ್ಟು ದಪ್ಪ ಇದ್ದೇನೆ, ಹೌದು ಅರ್ಜುನ ಕೂಡ ನಿಂತರ ಯುದ್ಧ ಮಾಡ್ತಾನೆ ಅಂತ ಹೇಳಿದ್ರೆ ಏನಾಯಿತು? ಜರಾಸಂಧನಿಗೆ ಎಲ್ಲಿಗೆ ಒಂದು ಮರ್ಯಾದೆ ಹೋಯಿತು ನೋಡಿ.
ಅರ್ಜುನ ಕೂಡ ಜರಾಸಂಧನ ಹತ್ರ ಯುದ್ಧ ಮಾಡೋದು ಅಂತ ಹೇಳಿದರೆ ಜರಾಸಂಧನಿಗೆ ಒಂದು ಸ್ವಲ್ಪ ಆದರೂ ಮರ್ಯಾದೆ ಉಳಿತಾ ಇಲ್ಲ. ಅಂದರೆ ಶ್ರೀಕೃಷ್ಣ ಹೀಗೆ ಇವನನ್ನು ಜರಾಸಂಧನ ಮರ್ಯಾದೆ ತೆಗಿಲಿಕ್ಕೋಸ್ಕರನೇ ಈ ರೀತಿಯೆಲ್ಲ ಮಾಡ್ತಾ ಇದ್ದಾನೆ. ಇತ್ಯುಕ್ತವಂತಂ, ಜರಾಸಂಧ ಹೀಗೆ ಕೋಪದಿಂದ ಹೇಳಲು ಅವದತ್ತ ಜಿತಃ, ಸೋಲೇ ಇಲ್ಲದ, ಜಿತ ಅಂದರೆ ಜಿತಃ ಅಂದರೆ ಸೋಲುವಂಥದ್ದು ಅಥವಾ ಗೆಲ್ಲುವಂಥದ್ದು. ಅಜಿತಃ ಅಂತೇಳಿದರೆ ಕೃಷ್ಣನನ್ನು ಗೆಲ್ಲಲಿಕ್ಕೆ ಯಾರಿಂದಲೂ ಆಗೋದು ಅಥವಾ ಕೃಷ್ಣನು ಯಾರಿಂದಲೂ ಸೋಲುವುದಿಲ್ಲ. ಅಜಿತಃ ಅಂದರೆ ಆ ರೀತಿ ಅರ್ಥ. ಅಜಿತ ಅಂತೇಳಿದ್ರೇನು? ಯಾರಿಗೂ ಸೋಲದವನು, ಅವನನ್ನು ಯಾರಿಗೂ ಗೆಲ್ಲಲಿಕ್ಕೆ ಆಗೋದಿಲ್ವೋ ಅವನು ಅಜಿತ. ಸೊ ಕೃಷ್ಣ ಅಜಿತ ಅಂತೇಳಿದರೆ ಕೃಷ್ಣ. ಸೊ ಕೃಷ್ಣ ಏನದು ಉರುಬಲೋ ಹರಿಹಿ, ಅದು ಅತ್ಯಂತ ಸರ್ವಶಕ್ತನಾದ ಭಗವಂತ ಹೇಳ್ತಾನೆ, ಹೇ ಜರಾಸಂಧ, ಹೇ ನೃಪ, ನೃಪ ಅಂತ ಲಾಸ್ಟಿಗೆ ಬಂತು. ನೃಪ ಅಂದರೆ ಹೇ ನೃಪ, ಏಕಂ ಏಕು, ಒಬ್ಬರಿಗೆ ಒಬ್ಬರು, ವ ಅಸ್ಮಾಸು ನಮ್ಮಲ್ಲಿ 3 ಜನರಲ್ಲಿ ನೀನು ಯಾರನ್ನಾದರೂ ಸಿಲೆಕ್ಟ್ ಮಾಡ್ಕೋ, ಒಬ್ರಿಗೊಬ್ಬರು. ಸಸೈನ್ಯು, ಸೈನ್ಯ ಹಿಡ್ಕೊಂಬರ್ತೀಯಾ ಪರವಾಗಿಲ್ಲ. ಸೊ ನಾವು ರಣೇ, ಯುದ್ಧದಲ್ಲಿ ನಿನಗೆ ಬೇಕಾದ ಹಾಗೆ ಯುದ್ಧ ಮಾಡು. ಏನ ಕಾಮಯಸಿ, ಯಾರ ಜೊತೆಗೆ ಯುದ್ಧ ಮಾಡಬೇಕಂತಿದೆಯೋ ಅವರನ್ನು ಸಿಲೆಕ್ಟ್ ಮಾಡು. ಒಂದು ವೇಳೆ ಜರಾಸಂಧ ತಿಳ್ಕೊಳ್ತಾನೆ, ಅಲ್ಲ ಕೃಷ್ಣ ಹಾಗೆ ಹೇಳ್ತಾ ಇದ್ದಾನೆ, ನಾನೀಗ ಅರ್ಜುನನನ್ನು ಸಿಲೆಕ್ಟ್ ಮಾಡಿದರೆ ಇಡೀ ಪ್ರಪಂಚದವ್ರನ್ನೇ ಕಾಡ್ತಾರೆ. ಏನು ಇಷ್ಟು ತೋರೋದವ, ಇಷ್ಟು ಬಲಿಷ್ಠ ಅವನು, ಏನು ಅರ್ಜುನ ಅಷ್ಟು ಸಪ್ರ ಇದ್ದಾನೆ ಅಂದರೆ ಜರಾಸಂಧನ ನೋಡಿದರೆ ಅವನು ಸಪ್ರ ಇದ್ದಾನೆ ಅಂತ ಹಾಗೆ. ಸೊ ಅವರನ್ನು ಸಿಲೆಕ್ಟ್ ಮಾಡಿದ ಜರಾಸಂಧ. ನೋಡಿ ಜರಾಸಂಧ ಎಂಥ ಪುಕ್ಕಲು, ಭೀಮಸೇನನ್ನು ನೋಡಿ ಹೆದರಿದ, ಕೃಷ್ಣನನ್ನು ನೋಡಿ ಹೆದರಿದ, ಅರ್ಜುನನೊಟ್ಟಿಗೆ ಯುದ್ಧ ಮಾಡಲಿಕ್ಕೆ ಹೊರಟ ಅಂತ ಆಗ್ತದೆ ಇಲ್ವಾ? ಜರಾಸಂಧ ಕೂಡ ಯೋಚನೆ ಮಾಡೋದಿಲ್ವಾ? ಹಾಗಾದರೆ ಈ ರೀತಿ ಯಾಕೆ ಹೇಳಬೇಕು ಕೃಷ್ಣ? ನನ್ನ ಮರ್ಯಾದೆ ತೆಗಿಲಿಕ್ಕಲ್ವ? ಅರ್ಜುನ ಕೂಡ ರೆಡಿ ಇದ್ದಾನೆ ಅಂತ ಹೇಳಿದರೆ ಏನ ಕಾಮಯಸೆ ಯೋದ್ಧುಂ, ಯಾರೊಟ್ಟಿಗೆ ಯುದ್ಧ ಮಾಡಬೇಕೋ ತತ್ ಅಥವಾ ತಮ್ ಅಸಾದಯ, ತಮ್ ನ ಅಸಾದಯ, ಅವನನ್ನು ಕುರಿತು ಏರಿ ಬಾ. ಅಸಾದಯ ಏರಿ ಬಾ, ಆಸಸಾದ ಹೊಂದಿದ, ಹತ್ತಿರ ಬಂದ ಅಂತ ಅರ್ಥ. ಇಲ್ಲಿ ಅಸಾದಯ ಹತ್ತಿರ ಬಂದು ಯುದ್ಧ ಮಾಡು. ದ್ರುತಂ ಬೇಗ, ಟೈಮ್ ವೇಸ್ಟ್ ಮಾಡಬೇಡ. ನಿರಾಯುಧ, ಆಯುಧ ಇಲ್ಲದೆ ಬರ್ತೀಯಾ? ನಾವು ಆಯುಧ ಹಿಡ್ಕೊಳ್ಳದೆ ಯುದ್ಧ ಮಾಡಬೇಕಾ? ಸರಿ, ನಮ್ಮಲ್ಲಿ ಯಾರಾದರೂ ಒಬ್ಬರನ್ನು ನೀನು ಸಿಲೆಕ್ಟ್ ಮಾಡ್ತೀಯಾ? ಮಾಡು, ಯಾರನ್ನಾದರೂ ಸಿಲೆಕ್ಟ್ ಮಾಡು. ಸಾಯುಧೋ ಅಂದರೆ ಆಯುಧ ಹಿಡ್ಕೊಂಡು, ಸರಿ ಅದು ಸಾಗ್ತದೆ. ಸೊ ಹೀಗೆ ಹೇಗೆ ಬೇಕಾದರೂ ಬಾ ಅಂತ ಹೇಳ್ತಾನೆ ಕೃಷ್ಣ. ಅವನು ಹೀಗೆ ಜರಾಸಂಧ ಹೇಳಿದರೆ ಎಂದೂ ಸೋಲದ ಮಹಾಬಲಶಾಲಿಯಾದ ಕೃಷ್ಣ. ಅಜಿತಃ ಉರುಬಲಃ ಹರಿಹಿ. ಸೊ ಹರಿ ಅಂದರೆ ಶ್ರೀಕೃಷ್ಣ, ಉರುಬಲ ಅಂದರೆ ಸರ್ವಶಕ್ತನಾದ, ಅಜಿತ ಅಂದರೆ ಯಾರೊಟ್ಟಿಗೂ ಸೋಲು ಇಲ್ಲದ ಶ್ರೀಕೃಷ್ಣ ಹೇಳ್ತಾನೆ, ಏನಪ್ಪ ಜರಾಸಂಧ, ನೀನು ನಮ್ಮಲ್ಲಿ ಒಬ್ಬನನ್ನು, ಅಸ್ಮಾಸು ಏಕೋ ಹಿ ಏಕಂ, ನೀನು ಅಸ್ಮಾಸು ಏಕಂ ನಮ್ಮಲ್ಲಿ ಒಬ್ಬನನ್ನು ಸಿಲೆಕ್ಟ್ ಮಾಡು, ಯುದ್ಧ ಮಾಡು. ಸೈನ್ಯೋ, ಅಲ್ಲ ನೀನು ಸೈನ್ಯ ಹಿಡ್ಕೊಂಡು ಬರಬೇಕಾ? ನಿನಗೆ ನಮ್ಮಲ್ಲಿ ಒಬ್ಬರನ್ನು ಸಿಲೆಕ್ಟ್ ಮಾಡಿಬಿಟ್ಟು ಯುದ್ಧ ಮಾಡಲಿಕ್ಕೆ ಸೈನ್ಯ ಹಿಡ್ಕೊಂಡು ಬಾ ಅಂದರೆ ಜರಾಸಂಧಂದು ಎಲ್ಲಿವರೆಗೆ ಮರ್ಯಾದೆ ತೆಗೆದು ನೋಡಿ. ಅಲ್ಲ ಈ 3 ಜನರಲ್ಲಿ ಯಾರೊಟ್ಟಿಗಾದರೂ ಯುದ್ಧ ಮಾಡು ಅಂತ ಹೇಳೋದು ಅಲ್ಲದೆ ಬೇಕಾದರೆ ಸೈನ್ಯ ಹಿಡ್ಕೊಂಡು ಬಾ ಅಂತ ಹೇಳಿದರೆ, ಹಾಗಾದರೆ ನಾನು ಅಷ್ಟು ಪಡ್ಪೋಷ್ಯ ಅಂತ ಜರಾಸಂಧ ಎಣಿಸ್ಬೇಕು. ಸೊ ಹಾಗೆ ಅದಕ್ಕೋಸ್ಕರ ಸೊ ಹೀಗೆ ನೀನು ಯಾರೊಂದಿಗೆ ಕಾದ ಬಯಸುವೆಯೋ, ಏನ ಕಾಮಯಸೆ ಯೋದ್ಧುಂ, ಅವನನ್ನು ಬೇಗನೆ ಆರಿಸಿಕೋ. ತಮ್ ನಹ ನಮ್ಮಲ್ಲಿ, ಅಸಾದಯ ಒಂದು ಬೇಗ ಮೇಲೆ ಬಂದು ಬೀಳು. ನಿರಾಯುಧನಾಗಿ ಅಂದರೆ ಆಯುಧ ಇಲ್ಲದೆ, ಸಾಯುಧ ಅಂದರೆ ಆಯುಧ ಇದ್ದು, ಅಥವಾ ತ್ವತ್ ಅಭೀಷ್ಟ ಆಯುಧ. ತ್ವತ್ ಅಭೀಷ್ಟ ಆಯುಧ ನಿನಗೆ ಅತ್ಯಂತ ಪ್ರಿಯವಾದ ಆಯುಧ. ಅಂದರೆ ನಮ್ಮಲ್ಲಿ ನೀನು ಯಾವುದು ಆಯುಧ ಹೇಳ್ತೀಯೋ ಅವರು ಯುದ್ಧ ಮಾಡ್ತಾರೆ. ನಿನಗೆ ಬೇಕಾದ ಆಯುಧ ಹಿಡ್ಕೋ, ತೊಂದರೆ ಇಲ್ಲ ಅಂತೇಳಿದ್ರೆ ತ್ವತ್ ಅಭೀಷ್ಟ ಆಯುಧೇನ, ನಿನಗೆ ಇಷ್ಟವಾದ ಆಯುಧದಿಂದ ನೀನು ಯುದ್ಧ ಮಾಡು. ನಮ್ಮಲ್ಲಿ ಯಾರನ್ನು ಬೇಕಾದರೂ ಕರಿ, ಅವ್ರ ಜೊತೆಗೆ ಯುದ್ಧ ಮಾಡು. ಅಂದರೆ
ನಾವೆಲ್ಲ ರೆಡಿ ಇದ್ದೇವೆ, ಯಾರೊಬ್ಬರನ್ನು ಕರೆದ್ರೂ ರೆಡಿ ಇದ್ದೇವೆ. ಸೊ ಯಾವ ಆಯುಧದಿಂದ ನೀನು ಹೇಳ್ತೀಯೋ ಅದರಲ್ಲೇ ಯುದ್ಧ ಮಾಡಲಿಕ್ಕೆ ನಾವು ರೆಡಿ ಇದ್ದೇವೆ ಅಂತ ಹೇಳಿದಾಗ ಜರಾಸಂಧನಿಗಾಯಿತು. ಅಂದರೆ ಎಷ್ಟು ಮರ್ಯಾದೆ ತೆಗಿತಾರೆ ಇವರು. ಈ ಶ್ರೀಕೃಷ್ಣ ಇಲ್ಲಿಗೆ ಬಂದದ್ದೇ ತನ್ನ ಮರ್ಯಾದೆ ತೆಗಿಲಿಕ್ಕೆ ಅಂತ ಜರಾಸಂಧನಿಗೆ ಕೋಪ ಇನ್ನೂ ಹೆಚ್ಚುತ್ತಾನೆ ಹೋಗ್ತದೆ. ಏನಾಗ್ತದೆ ಮುಂದೆ, ಯಾವ ಥರ ಯುದ್ಧ ಆಗ್ತದೆ, ಏನು ಸಂಗತಿ ಅಂತ ನೋಡುವ ಮುಂದೆ ಇವತ್ತಿಗೆ ಇಲ್ಲಿ ನಿಲ್ಲಿಸ್ಕೊಳ್ಳೋಣ. ಶ್ರೀಕೃಷ್ಣ ಅರ್ಪಣ ಮಸ್ತು.